ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟರಿಂದ ಭ್ರಷ್ಟರಿಗಾಗಿ ಇರುವಂತ ಸರ್ಕಾರ. ದಲಿತರ ಬಗ್ಗೆ ಸರ್ಕಾರ ಮೊಸಳೆ ಕಣ್ಣೀರು ಹಾಕ್ತಾ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಅನ್ನುವಂತ ಒತ್ತಾಯ ಮಾಡಿದ್ದಾರೆ. ಸಚಿವ ನಾಗೇಂದ್ರಗೆ ಕ್ಲೀನ್ ಚಿಟ್ ಕೊಟ್ಟವರು ಯಾರು ಅಂತ ವಿಜೇಂದ್ರ ಪ್ರಶ್ನೆ ಮಾಡಿದ್ದಾರೆ. ವಾಗ್ದಾಳಿ ನಡೆಸಿದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟರಿಂದ ಭ್ರಷ್ಟರಿಗಾಗಿ ಇರುವಂತ ಸರ್ಕಾರ ಇದು. ರಾಜೀನಾಮೆಯನ್ನು ಕೊಡಲೇಬೇಕು, ಸರ್ಕಾರ ಈಗ ಮೊಸಳೆ ಕಣ್ಣೀರು ಹಾಕ್ತಿದೆ ದಲಿತರ ಬಗ್ಗೆ ಅಂತೇಳಿ ಟೀಕೆ ಮಾಡಿದ್ದಾರೆ. ನಾಗೇಂದ್ರ ಅವರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತಳೆದಿರುವಂತಹ ನಿರ್ಧಾರವನ್ನು ನೋಡಿದರೆ ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಇಂದ ಕೈ ಬಿಡಲ್ಲ ಅನ್ನುವ ಚರ್ಚೆ ಇವತ್ತು ಆಡಳಿತ ಪಕ್ಷದಲ್ಲಿ ಏನು ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ನೋಡಿದರೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ರುಜುವಾತು ಮಾಡಿದೆ. ಈ ಕಾಂಗ್ರೆಸ್ ಸರ್ಕಾರ ಇರುವುದೇ ಭ್ರಷ್ಟರಿಂದ ಭ್ರಷ್ಟರಿಗಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಲ್ಲ. ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ಭ್ರಷ್ಟರಿಂದ ಭ್ರಷ್ಟಾಚಾರಿಗೋಸ್ಕರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ. ಅಲ್ಲ, ಓಕೆ ಸರ್, ಅಧ್ಯಕ್ಷ ಡೈರೆಕ್ಷನ್ ಏನೇ ಇರ್ಬೋದು ಸರ್, ಅಟ್ಲೀಸ್ಟ್ ಈಗ ನಿಮ್ಮ ವಿಚಾರವಾಗಿ ಅಲ್ವಾ ಸರ್? ನ್ಯಾಯಾಲಯದಲ್ಲಿದ್ದಾಗ ನಾನು ಏನು ಮಾತಾಡ್ತಿದ್ದೆ ಅಂತೇಳಿ ನನಗೆ ಡೈರೆಕ್ಷನ್ ಬಂದಿದೆ. ಆಮೇಲೆ ನಿಮ್ಮ ವಿಚಾರವಾಗಿ ಇಡೀ ಪಕ್ಷ ನಿಮ್ ಜೊತೆ ನಿಂತಿದೆ ಸರ್. ಇವತ್ತು ಇಡೀ ಪಕ್ಷ ನಿಮ್ ಜೊತೆ ನಿಂತಿದೆ. ಬರೋದ್ ಬಗ್ಗೆ ಚರ್ಚೆ ಅವರು ಸದನದಲ್ಲಿ ಚರ್ಚೆಗೆ ಬರ್ಲಿಕ್ಕೆ ತಯಾರೇನೇ ಇಲ್ಲ. ಅವರು ಬರೀ ಒಂದು ಈ ವಿಚಾರವನ್ನು ಒಂದು ಸದನದ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ನಮಗೆ ಇದಕ್ಕೆಲ್ಲ ಕೂಡ ನಮ್ಮ ಪಕ್ಷ ಸನ್ನಿಹಿತವಾಗಿದೆ. ಕೋರ್ಟ್ ಅಲ್ಲಿ ಪ್ರಕರಣ ಇದೆ. ಆ ವಿಚಾರಗಳನ್ನ ನಾವು ಹೇಳ್ಬೇಕು ಅನ್ಕೋತೀವಿ, ಅವ್ರು ಬರ್ತಾ ಇಲ್ಲ. ನಾನು ಒಬ್ಬ ದಲಿತ ಅಂತ ಹೇಳಿದ ಮುಖ್ಯಮಂತ್ರಿ ರಾಜ್ಯದಲ್ಲಿನ ದಲಿತ ಸಮುದಾಯಕ್ಕೆ ಮೋಸ ಮಾಡಿದ್ದೀರಿ, ವಂಚನೆ ಮಾಡಿದ್ದೀರಿ ಅಂತ ಹೇಳಿ ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ಈಗಲೂ ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೇನಾದರೂ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ, ರೈತರ ವಿಚಾರ ಆಗಲಿ, ಬರ, ವಿದ್ಯಾರ್ಥಿಗಳ ವಿಚಾರ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ, ಇವತ್ತು ನೀವು ಮನ್ಸು ಮಾಡಿದ್ರೆ 24 ಗಂಟೆಯಲ್ಲಿ ನೀವು ಸಚಿವನನ್ನು ಕ್ಯಾಬಿನೆಟಿಂದ ಕೈ ಬಿಡ್ಬೋದು ನಾಗೇಂದ್ರ ಅವ್ರನ್ನ. ಅದನ್ನು ಮಾಡೋದನ್ನು ಬಿಟ್ಟು ನೀವು ಕೂಡ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಕೊಟ್ಟಿದ್ದೀರ. ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರವನ್ನು, ಸಚಿವರ ಭ್ರಷ್ಟಾಚಾರಿತನವನ್ನು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಮಾನ ಮರ್ಯಾದೆ ಏನಾರ ಇದ್ದರೆ ದಯವಿಟ್ಟು ಸರ್ಕಾರ ಅವನನ್ನು ನಾಗೇಂದ್ರನ ಕೈ ಬಿಡಬೇಕಾದ್ರು. ಒಂದು ಮಾತು ಹೇಳ್ತಾನೆ, ಇನ್ನೇನು ಸದನ ಮುಗಿತದೆ, ಇದರಿಂದ ಪಾರಾಗ್ತೇವೆ ಅನ್ನೋ ಭ್ರಮೆನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು ಏನಾರ ಇದ್ದರೆ ಅದು ಖಂಡಿತ ಸಾಧ್ಯ ಅಲ್ಲ. ಈ ಹೋರಾಟ ಸದನದ ಒಳಗಡೆನೂ ಕೂಡ ನಡೀತಾ ಇದೆ. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಹೋರಾಟ ನಡೀತಾ ಇದೆ.